ಸೊ 2000 ಆಯ್ತಲ್ಲ. ಆಮೇಲೆ ನೆಕ್ಸ್ಟೇ 2005 ಸ್ಕೂಲ್ ಶುರು ಮಾಡಿದ್ವಿ. 2006 ಹೇಗೆ ಕನೆಕ್ಟ್ ಆಯಿತು ಗೊತ್ತಿಲ್ಲ. ಕಾಲೇಜ್ ಹುಡುಗರು ಬರೋಕ್ಕೆ ಶುರು ಮಾಡೋದು. ಅವ್ರು ಬಂದು ಹಸು ಇತ್ತು, ಹಸು ಡೆಲಿವರಿ ಕರು ಆಗ್ತಾಯಿತ್ತು. ಹುಡುಗರು ಹಿಂಗೆ ನೋಡ್ತಾ ಕೂತ್ಕೊಂಡ್ರೆ. ಆಮೇಲೆ ಹಸುರಾಗಿತ್ತು ಜಮೀನು. ಅವರದೊಂದು ಬರೋಕ್ಕೆ ಶುರುವಾದರು ಕಾಲೇಜ್ ಹುಡುಗರು. ಕಾಲೇಜು, ಆಮೇಲೆ ಜಯಚಾಮರಾಜಿಂದ JC ಕಾಲೇಜು, ಹಾಗಾರೆಲ್ಲ ಬರೋಕ್ಕೆ ಶುರು ಮಾಡಿದ್ರು. ಅದೇ ಬರೋರು ಎಲ್ಲೋ ಹೋಗಿ ಒಂದು ಬೋರ್ಡ್ ತಂದ್ಕೊಡೋರು, ನೋಟ್ಬುಕ್ ತಂದ್ಕೊಡೋರು, ಎಲ್ಲ ಸ್ಟೂಡೆಂಟ್ಸ. ಹೀಗೆ ಬರೋಕ್ಕೆ ಶುರುವಾದರು. ಆಮೇಲೆ ನಾನು ವರ್ಷಕ್ಕೊಂದ್ಸತಿ ಪಾಂಡಿಚೇರಿಗೆ ಹೋಗ್ತೀನಿ. ನಂಗೆ ಅದು ಮೊದಲಿಂದಲೂ ಇವಾಗಲೂ ಹೋಗ್ತೀನಿ. ನನಗೆ ಅರವಿಂದರ್ ಸ್ವಲ್ಪ ತತ್ವಗಳು ನನಗೆ ಇಷ್ಟ ಆಯಿತು. ಸೊ ಅಲ್ಲಿ ನನ್ನ ಎಕ್ಸೆಂಪ್ಲಾಯ್ ಲಲಿತ್ ಮೋಹನ್ ಶಾ ಸಿಕ್ಕಿದ್ರು. ನನ್ನ ಜಮೀನು ತೊಗೊಂಡೆ ಆಯಿತು. ಸ್ಕೂಲ್ ಶುರು ಮಾಡಿದೆ. ಅಂದರು, ನಾನು ಬರ್ತೀನಿ ಅಂದರು. ಬಂದರು. ಕಾಲೇಜ್ ಹುಡುಗರ ನೋಡಿದ್ರು. ಸಂಡೇ ಬಂದುಬಿಡೋರು. ಏನಂತ ಮಕ್ಕಳಿಗಿಂತ ವಾಲಂಟಿಯರ್ಸ್ ಜಾಸ್ತಿ ಇದ್ದಾರೆ. ಅವ್ರಿಗೆ ಖುಷಿ ಆಯಿತು. ಸರಿ ಬಾ ಇಲ್ಲಿ ಕೂತ್ಕೊಳ್ಳೋಣ, ಈ ಶಾಲೆಗೆ ಏನೇನು ಬೇಕು ಅಂತ ಅವರೇ ಒಂದು ಗುರ್ತು ಹಾಕ್ಕೊಟ್ರು. ನಾನು ನಿಮಗೋಸ್ಕರ ನಿಮ್ಮ ಮನೇನೂ ನಾನೇ ಕಟ್ಕೊಡ್ತೀನಿ. ಇದು ನಮಗೂ ಅವರೇ ಮನೆ ಡಿಸೈನ್ ಮಾಡಿದ್ದು. ನಮ್ಮನೆ, ಯಾಕೆ ನೀನು ದುಡ್ಡು ದುಡಿಯೋಕ್ಕಾಗಲ್ಲ, ಇನ್ನು ಸ್ವಲ್ಪ ನೀನು ಫುಲ್ ಇದಕ್ಕೆ ಫೋಕಸ್ ಮಾಡಬೇಕು, ನಮ್ಮ ಮನೆ ಕಟ್ಕೊಡ್ತೀನಿ. ಆಮೇಲೆ ಒಂದು ಕಂಪ್ಯೂಟರ್ ಲ್ಯಾಬು, ಆಫೀಸು, ಒಂದು ಮಲ್ಟಿಪರ್ಪಸ್ ಹಾಲು, ಸೈನ್ಸ್ ಲ್ಯಾಬ್, ಒಂದು 4 ಕ್ಲಾಸ್ ರೂಮು ಪ್ಲಸ್ ಹಾಲು, ಆಮೇಲೆ ಒಂದು ವ್ಯಾನು, ಯಾಕೆ ದೂರ ಇದ್ವಲ್ಲ ಸಿಟಿಯಿಂದ. ಆಮೇಲೆ ಜನ್ರೇಟ್ರು ತುಂಬ ಪವರ್ ಕಟ್ಟಿತ್ತು. ಡೈಲಿ 18 ಗಂಟೆ ಪವರ್ ಕಟ್ಟಿರೋದು. ನೀರು ತುಂಬ ಪ್ರಾಬ್ಲಮ್ ಇತ್ತು. ಟ್ರಾನ್ಸ್ಫಾರ್ಮರ್ 2 ಕಿಲೋಮೀಟ್ರ್ ದೂರದಲ್ಲಿತ್ತು. ಸೊ ನಾನು ಇಷ್ಟು ಮಾಡಿಕೊಡ್ತೀನಿ, ಅಷ್ಟು ಮಾಡಿದ್ರು. ಅಷ್ಟೊತ್ತಿಗೆ ಇಲ್ಲಿ ಕಾಲೇಜ್ ಹುಡುಗರಲ್ಲ, ಒಂದಿನ ಯಾವುದೋ JC ಹುಡುಗಿ ಟೈಮ್ಸ್ ಆಫ್ ಇಂಡಿಯಾ ಒಬ್ಬ ಜರ್ನಲಿಸ್ಟ್ ಕರ್ಕೊಂಬಂದರು. ಅವರೊಂದು ಆರ್ಟಿಕಲ್ ಬಂದರು. ಇಲ್ಲಿ ಮಕ್ಕಳು ಬರ್ತಾರೆ, ಮನೆಗೆ ಹೋಗೋಕೆ ಇಷ್ಟ ಇರಲ್ಲ ಮಕ್ಕಳಿಗೆ. ಅವರೊಂದು ಬರೆದ್ರು. ಅದನ್ನು ನೋಡಿ ಸ್ವಲ್ಪ ವಿಪ್ರೋದವ್ರು ಬಂದರು. ಆಮೇಲೆ ಅವರೊಂದು ಆ ಜರ್ನಲಿಸ್ಟ್ ನಂಗೆ ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ನೆನಪಿದೆ. ನಾನು ಆರ್ಟಿಕಲ್ ಬರೀತೀನಿ ಜರ್ನಲಿಸ್ಟ್ ಆಗಿ, ವ್ಯಕ್ತಿಯಾಗಿ ಏನು ಮಾಡಲಿ. ಅವರು ಒಂದು ಬ್ಯಾಂಡ್ ಇತ್ತು, ಫ್ಯೂಷನ್ ಬ್ಯಾಂಡ್, ಸ್ವರಾತ್ಮ ಅಂತ. ಅವರು ನಮ್ಮ JCಯಲ್ಲಿ ಪ್ಲೇ ಮಾಡ್ತು ಅಂದರೆ 10 ರೂಪಾಯಿ ಕೊಡ್ತಾರೆ. ಸೊ 30,000 ಆಗುತ್ತೆ, ನಾವು ಕೊಡ್ತೀವಿ ಅಂದರೆ. ಈ ಕಾಲೇಜ್ ಹುಡುಗರು ಬೇಡ, ಓಪನ್ ಏರ್ ಥಿಯೇಟರ್ ಮಾಡೋಣ, ಜಾಸ್ತಿ ಕಲೆಕ್ಟ್ ಮಾಡ್ತೀವಿ. ಸೊ ಅವಾಗ 4 ಲಕ್ಷ ಕಲೆಕ್ಟ್ ಮಾಡಿಕೊಟ್ರು. ದುಡ್ಡು ಹೆಂಗೆ ಬಂತು? ವಿಟಮಿನ್ M ಬೇಕು ಅಂದ್ರೆ. ಆಗಿನ ಕಾಲದಲ್ಲಿ ಅದು 2007 23 ಮಕ್ಕಳಿದ್ರು. ಅದ್ರೊಳಗೆ 11 ಮಕ್ಕಳಲ್ಲೇ ಇದ್ದರು ಹೊರಗಡೆಯಿಂದ. ಸೊ ಬಂತು. ವೆರಿ ನೈಸ್, ಅಮೇಜಿಂಗ್. ಗಾಡ್ಸ್ ಗ್ರೇಸ್. ನಿಜ ಹೇಳಬೇಕು, ನಾನು ಅದಕ್ಕೆ ಪ್ರಯತ್ನ ಪಟ್ಟಿಲ್ಲ. ದುಡ್ಡಿಗೋಸ್ಕರ ಪ್ರಯತ್ನ ಪಟ್ಟ. ಗಾಡ್ಸ್ ಗ್ರೇಸ್, ದೈವ ಕೃಪೆ ಇದೆ.